ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಕ್ರಿಪ್ಟೋ ಅಪ್ಡೇಟ್ ಬಗ್ಗೆ ಡಿಸ್ಕಸ್ಸನ್ನು ಮಾಡ್ತಾ ಇದ್ವಿ. ಫಸ್ಟ್ ಬಂತು ಪಿಕ್ಸೆಲ್ ವರ್ಸ್. ಪ್ರತಿದಿನ ಕೂಡ ಟೆಲಿಗ್ರಾಮಲ್ಲಿ ಮೈನಿಂಗನ್ನು ಮಾಡಿ ಪಾಯಿಂಟ್ಸ್ ಎಲ್ಲ ಕ್ಲೈಮ್ ಮಾಡ್ತಾ ಇದ್ದೀರಿ. ಬಟ್ ನೀವೇನು ಪಾಯಿಂಟ್ಸನ್ನು ಕ್ಲೈಮ್ ಮಾಡ್ತಾ ಇದ್ದೀರಾ ಅಷ್ಟು ಕೂಡ ವೇಸ್ಟ್ ಆಗಿಬಿಡುತ್ತೆ ಇನ್ ಕೇಸ್ ನಿಮಗೆ ಈ ಗ್ರೀನ್ ಟಿಕ್ ಮಾರ್ಕ್ ಬಂದಿಲ್ಲ ಅಂದರೆ. ಸೊ ಒಂದು ಗ್ರೀನ್ ಟಿಕ್ ಮಾರ್ಕ್ ಬಂದಿದೆಯಾ ಚೆಕ್ ಮಾಡಿ, ಬಂದಿರೋ ತೊಂದರೆ ಎಲ್ಲ ತುಂಬಾ ಒಳ್ಳೆಯದು. ಇನ್ ಕೇಸ್ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಡಬ್ಲ್ಯೂ ಕಾಯಿನ್. ಸೊ ಡಬ್ಲ್ಯೂ ಕಾಯಿನ್ ಅಷ್ಟೇ ಟೆಲಿಗ್ರಾಮಲ್ಲಿ ಮೈನಿಂಗ್ ಮಾಡ್ತಿರುವಂಥ ಒಂದು ಪ್ರಾಜೆಕ್ಟ್. ಇದು ತುಂಬಾ ಸಪೋರ್ಟ್ ಆ್ಯಂಡ್ ತುಂಬಾ ಟ್ರಸ್ಟ್ ಆಗಿರೋಂಥ ಒಂದು ಪ್ರಾಜೆಕ್ಟು. ಬಟ್ ರೀಸೆಂಟಾಗಿ ಟ್ರಸ್ಟ್ ವರ್ಡ್ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಹೊಸ ಇವೆಂಟನ್ನು ತೊಗೊಂಬಂದಿದ್ದಾರೆ. ಈ ಒಂದು ಇವೆಂಟಲ್ಲಿ ಕೆಲವೊಂದು ಟಾಸ್ಕ್ಗಳಿದೆ, ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಅದರ ಜೊತೆಗೆ ನಮ್ಮೊಂದು ಟ್ರಸ್ಟ್ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಏನು ಮಾಡಬೇಕು, ಏನೇನು ಕಥೆಗಳು, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂತು ಒಂದು ರಿವಾಕ್ಸ್. ಪ್ರತಿದಿನ ಕೂಡ ಟೆಲಿಗ್ರಾಮ್ ವೆಬ್3 ಟೆಲಿಗ್ರಾಮ್ ವ್ಯಾಲೆಟಲ್ಲಿ ಚೆಕಿನನ್ನು ಮಾಡಿ ಪಾಯಿಂಟ್ಸ್ ಎಲ್ಲ ಅರ್ನಿಂಗನ್ನು ಮಾಡ್ತಾಯಿದ್ವಿ. ಇವ್ರ ಕಡೆಯಿಂದ 2 ಗುಡ್ ನ್ಯೂಸ್ ಬಂದಿದೆ. ಸೊ ಏನಪ್ಪ ಅದು ಗುಡ್ ನ್ಯೂಸ್, ಅದ್ರ ಬಗ್ಗೆ ಕೂಡ ಹೇಳ್ತೇನೆ. ಮೊದಲನೇ ಅಪ್ಡೇಟ್, ಪಿಕ್ಸೆಲ್ ವರ್ಸ್ 2.6 ಮಿಲಿಯನ್ ಫಾಲೋವರ್ಸ್ ಇರೋವಂಥ ಒಂದು ಪ್ರಾಜೆಕ್ಟು. ಈ ಒಂದು ಪ್ರಾಜೆಕ್ಟ್ ಏನಾದ್ರು ಮಾಡ್ತಿಲ್ಲ, ಇವಾಗ ಮಿಸ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೀನಿ ಗುರು ಅಂದರೆ ಖಂಡಿತ ನಿಮ್ಮ ಏನೋ ಒಂದು ಮಿಸ್ ಮಾಡ್ಕೊತಾ ಇರ್ತೀರ. ಸೊ ಒಂದು ಪ್ರಾಜೆಕ್ಟು ತುಂಬಾ ಇಂಟ್ರೆಸ್ಟ್ ಆಗಿದೆ, ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಇವಾಗ ಏನಾದ್ರು ಬಿಟ್ಟಿದ್ರು ಕೂಡ ಇವಾಗಲೂ ಟೈಮ್ ಇದೆ, ಇವಾಗಲೂ ಕೂಡ ಜಾಯ್ನ್ ಆಗಿ ಮಿಸ್ ಅಂತ ಮಾಡ್ಕೊಬೇಡಿ. ಸೊ ಈಗ ಮೈನ್ ಟಾಪಿಕ್ ಕಡೆ ಬಂದುಬಿಡೋಣ. ಗ್ರೀನ್ ಟಿಕ್ ಮಾರ್ಕನ್ನು ಹೇಗೆ ತೊಗೊಳ್ಳೋದು ಅಂದ್ಬಿಟ್ಟು ಫಸ್ಟ್ ಏನು ಮಾಡಿದ್ರು, ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ, ರಿವಾರ್ಡ್ಸ್ ಅಂತಿರೋ ಸೆಕ್ಷನ್ಗೆ ಬರ್ತೀರಾ. ಅಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಡೈಲಿ ಕಾಂಪೋ ಇರ್ಬೋದು, ಡೈಲಿ ರಿವಾರ್ಡ್ ಇರ್ಬೋದು. ನಾರ್ಮಲಾಗಿ ಏನು ಮಾಡ್ತಾರೆ, ಚೆಕ್ ಇನ್ ಮಾಡ್ಕೊಂಡು ಟಾಸ್ಕ್ಗಳ ಕಾಂಪೋ ಕಲೆಕ್ಟ್ ಮಾಡ್ಕೊಂಡು ಪ್ರತಿದಿನ ಕೂಡ ಮಾಡಿ, ಏನು ತೊಂದರೆ ಇಲ್ಲ. ಅದ್ರ ಪಕ್ಕದಲ್ಲಿ ನಿಮಗೆ ಟಾಸ್ಕ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮೇಯ್ನಾಗಿ 3 ಟಾಸ್ಕನ್ನ ಕಂಪ್ಲೀಟ್ ಮಾಡಲೇಬೇಕು. ಫಸ್ಟ್ ಬಂತಂದರೆ ಅವರ ಒಂದು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಜಸ್ಟ್ ಕ್ಲಿಕ್ ಮಾಡ್ತೀರಾ, ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೀರಾ, ಯೂಟ್ಯೂಬ್ ರೀಡಾಟ್ ಆಗುತ್ತೆ, ಸಬ್ಸ್ಕ್ರೈಬನ್ನು ಮಾಡ್ಕೊತೀರಾ, ಒಂದು ಸ್ಕ್ರೀನ್ಶಾಟನ್ನು ತೊಗೊತೀರಾ. ಈ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡು ಏನು ಮಾಡ್ತೀರಾ, ಮತ್ತೆ ಅದೇ ಪೇಜಿಗೆ ಬರ್ತೀರಾ ಟೆಲಿಗ್ರಾಮ್ಗೆ. ಅಲ್ಲಿ ಒಂದು ಫೋಟೋನ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಏನು ಸ್ಕ್ರೀನ್ಶಾಟನ್ನು ತೊಗೊಂಡಿರ್ತೀರಾ, ಒಂದು ಫೋಟೋನ ಅಪ್ಲೋಡ್ ಮಾಡ್ತೀರಾ, ಕನ್ಫರ್ಮ್ ಕೊಡ್ತೀರಾ. ಒಂದು ಕಾರ್ಡ್ ಡನ್ ಆಯಿತು. ಸೆಕೆಂಡ್ ಟಾಸ್ಕ್ ಬಂತು ಅಂದರೆ ಅವರ ಒಂದು ಟ್ವಿಟರ್ಗೆ ಜಾಯ್ನ್ ಆಗಬೇಕು, ಫಾಲೋನ ಮಾಡಬೇಕು. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿ, ಟ್ವಿಟರ್ ರೀಡಾಟ್ ಆಗುತ್ತೆ, ಟ್ವಿಟರ್ ಫಾಲೋ ಮಾಡ್ತೀರಾ, ವಾಪಸ್ ಬರ್ತೀರಾ, ಡನ್ ಆಗುತ್ತೆ. ಆ್ಯಂಡ್ ಫೈನಲ್ ಆಗಿ ಬಂತು ಅಂದರೆ ಕೊನೆಯದಾಗಿ ಜಾಯ್ನ್ ಅವರು ಡಿಸ್ಕೌಡ್ ಅಂತ ಐತೆ, ಇದು ಅಷ್ಟೇ ಡಿಸ್ಕೌಡ್ ಸರ್ ಅವ್ರು ಜಾಯ್ನ್ ಆಗ್ತೀರಾ, ವಾಪಸ್ ಬರ್ತೀರಾ, ಅದು ಕೂಡ ಡನ್ ಆಗ್ತೀವಿ. ಇವು 3 ಬಂತು ಅಂದರೆ ತುಂಬಾ ಇಂಪಾರ್ಟೆಂಟು. ಉಳಿದಿರೋಂಥ ಬೇರೆ ಬೇರೆ ಟಾಸ್ಕ್ಗಳಿದೆ, ಕಂಪ್ಲೀಟ್ ಮಾಡೋರು ಮಾಡ್ಬೋದು, ಇಲ್ಲ ಅಂದರೆ ಅವಶ್ಯಕತೆ ಏನಿಲ್ಲ. ಕಂಪ್ಲೀಟ್ ಮಾಡೋರು ನಿಮಗೆ ಎಕ್ಸ್ಟ್ರಾ 1.4 ಮಿಲಿಯನ್ ಇರ್ಬೋದು, 230K, 470K, 230K ಈ ರೀತಿ ಪಾಯಿಂಟ್ ಸಿಗುತ್ತೆ. ಮಾಡೋರು ಮಾಡಿ, ಇಲ್ಲಾಂದರೆ ಜಸ್ಟ್ ಸ್ಕಿಪ್ ಮಾಡೋರು ಮಾಡಿ, ಏನು ತೊಂದರೆ ಇಲ್ಲ. ಈಗ 1 ಪಾರ್ಟ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಪಾರ್ಟ್ಗೆ ಹೋಗೋಣ. ಏನಪ್ಪ ಅದು ಅಂದರೆ ಮೇಲ್ಗಡೆ ನಿಮಗೆ ವ್ಯಾಲೆಟ್ ಸಿಂಬಲ್ ಕಾಣಿಸ್ತೈತೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಾವು ಇಲ್ಲಿ ಮೇಯ್ನಾಗಿ 2 ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಫಸ್ಟ್ ಬಂದು ಟೋನ್ ವ್ಯಾಲೆಟು, ಅದನ್ನು ಬಿಟ್ಟರೆ ಟ್ರಸ್ಟ್ ವ್ಯಾಲೆಟ್. ಟೋನ್ ಅಂತ ಐತೆ, ಅದನ್ನು ಕ್ಲಿಕ್ ಮಾಡಿ. ನನ್ನ ಒಂದು ಟೋನ್ ಕೀಪರ್ನ ಕನೆಕ್ಟ್ ಮಾಡ್ಕೊತೀನಿ. ನೀವು ಮೈ ಟೋನ್ ವ್ಯಾಲೆಟು, ಟೋನ್ ಹಬ್ಬು ಯಾವುದನ್ನಾದ್ರೂ ಮಾಡ್ಬೋದು. ಬಟ್ ನಾನು ಟೋನ್ ಕೀಪರ್ನ ಮಾಡ್ಕೊತೀನಿ, ಯಾಕಂದರೆ ಬೇರೆ ಟೋನ್ ಕೀಪರೇ ಕೊಟ್ಟಿದ್ದೀನಿ, ಮತ್ತು ಅದಕ್ಕೊಂದು ಇದಕ್ಕೊಂದು ಬೇರೆ ಪ್ರಾಬ್ಲಮ್ ಆಗಿರೋದಿಲ್ಲ. ಸೊ ಅದರಿಂದ ಟೋನ್ ಕೀಪರ್ನ ಮಾಡ್ಕೊತೀನಿ. ಇನ್ ಕೇಸ್ ನಿಮ್ಮ ಹತ್ರ ಟೋನ್ ಕೀಪರ್ ಇಲ್ಲ ಅಂದರೆ ಪ್ಲೇಸ್ಟೋರ್ ಹೋಗಿ, ಅಲ್ಲಿ ನಿಮಗೆ ಟೋನ್ ಕೀಪರ್ ಅಂತ ಸರ್ಚ್ ಮಾಡಿ ಅಪ್ಲಿಕೇಶನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಂಡು ಇದು ಕನೆಕ್ಟ್ ಮಾಡ್ಕೊಬೋದು. ಸೊ ಟೋನ್ ಕೀಪರ್ ಕಲೆಕ್ಟ್ ಮಾಡ್ಕೊತೀರಾ, ಕನೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊತೀರಾ. ಸಕ್ಸಸ್ಫುಲಿ ನನ್ನ ಒಂದು ಟೋನ್ ಕೂಡ ಕನೆಕ್ಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಕನೆಕ್ಟ್ ನ್ಯೂ ವ್ಯಾಲೆಟ್ ಆಯ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಇಲ್ಲಿರೋಂಥ ಟ್ರಸ್ಟ್ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ಟ್ರಸ್ಟ್ ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ಮಾಡೋದಕ್ಕೆ ಆಗೋದಿಲ್ಲ. ಟ್ರಸ್ಟ್ ವ್ಯಾಲೆಟಲ್ಲಿರೋಂಥ ಇಥೀರಿಯಮ್ ಅಡ್ರೆಸ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ನಿಮ್ಮ ಒಂದು ಟ್ರಸ್ಟ್ ವ್ಯಾಲೆಟನ್ನು ಓಪನ್ ಮಾಡ್ಕೊತೀರಾ. ಅಲ್ಲೇ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಬೇರೆ ಕಾಯಿನ್ಸ್ ಏನೈತೆ ಪ್ರತಿಯೊಂದು ಕೂಡ ಶೋ ಆಗ್ತಾ ಇರುತ್ತೆ. ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡ್ಕೊಂಬಂತು ಅಂದರೆ ಮ್ಯಾನೇಜ್ ಕ್ರಿಪ್ಟೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸರ್ಚ್ ಬಾರಲ್ಲಿ ETH ಅಂತ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದ ತಕ್ಷಣ ETH ಬರುತ್ತೆ. ಬಟ್ ಬೇರೆ ನೆಟ್ವರ್ಕ್ ಬರ್ತಾ ಇರುತ್ತೆ. ಆದರೆ ಇಥೀರಿಯಮ್ ನೆಟ್ವರ್ಕಲ್ಲಿ ಇರುವಂಥ ಇಥೀರಿಯಮ್ ಮೇನ್ ಇಟ್ಟಿರುವಂತಹ ಇಥೀರಿಯಮ್ನ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ 2 ಇಥೀರಿಯಮ್ ಸೋರ್ತಾ ಇತ್ತು. ಫಸ್ಟ್ ಒಂದು ಬಂತು ಅಂದರೆ ಇಥೀರಿಯಮ್ ಆರ್ಬಿಟ್ರಮ್ ಚೈನು, ಸೆಕೆಂಡ್ ಒಂದು ಬಂತು ಅಂದರೆ ಇಥೀರಿಯಮ್ ಚೈನ್. ಸೊ ಈ ರೀತಿ ಲೋಗೋ ಆಯ್ತಲ್ಲ, ಇದನ್ನೇ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಈ ರೀತಿ ಲೋಗೋ ನೋಡ್ತಾ ಇರ್ಬೋದು ಇಥೀರಿಯಮ್, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಂಬಿಡಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊತೀರಾ, ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ ಸಿಗುತ್ತೆ, ಅದನ್ನು ಕಾಪಿ ಮಾಡ್ಕೊತೀರಾ. ಇಲ್ಲಿ ಪೇಜಿಗೆ ಬರ್ತೀರಾ, ಕನೆಕ್ಟ್ ನೀವು ವ್ಯಾಲೆಟ್ ಕ್ಲಿಕ್ ಮಾಡ್ಕೊತೀರಾ, ಟ್ರಸ್ಟ್ ವ್ಯಾಲೆಟನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಎಸ್ ಐ ಹ್ಯಾವ್ ಇಟ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಕಾಪಿ ಮಾಡ್ಕೊಂಡ್ಬಂದಿದ್ದೀರಿ ಇಥೀರಿಯಮ್ ಅಡ್ರೆಸ್ಸನ್ನು ಪೇಸ್ಟ್ ಮಾಡಿಬಿಟ್ಟು ಮೇಡ್ ಇಟ್ ಕ್ಲಿಕ್ ಮಾಡಿ. ಸಕ್ಸಸ್ಫುಲಿ ನನ್ನ ಒಂದು ಟ್ರಸ್ಟ್ ವ್ಯಾಲೆಟ್ ಕೂಡ ಕನೆಕ್ಟ್ ಆಯಿತು. ಇನ್ ಕೇಸ್ ನಿಮ್ಮ ಹತ್ರ OKX ಇತ್ತು ಅಂದರೆ OKX ಕೂಡ ಕನೆಕ್ಟ್ ಮಾಡ್ಕೊಳ್ಳಿ. OKX ಸೇಮ್ ಪ್ರೊಸೀಜರ್ ಅಷ್ಟು. OKX ಸೆಲೆಕ್ಟ್ ಮಾಡಿ, ಎಸ್ ಐ ಹ್ಯಾವ್ ಕ್ಲಿಕ್ ಮಾಡಿ, ರಿಸೀವ್ ಅಂತ ಐತಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಥೀರಿಯಮ್ ಸರ್ಚ್ ಮಾಡ್ಕೊತೀರಾ, ಇಥೀರಿಯಮ್ ಅಡ್ರೆಸ್ ಸಿಗುತ್ತೆ, ಕಾಪಿ ಮಾಡ್ಕೊತೀರಾ, ಪೇಸ್ಟ್ ಮಾಡ್ತೀರಾ, ಮೇಡ್ ಇಟ್ ಕ್ಲಿಕ್ ಮಾಡಿದ್ರೆ ಅದು ಕೂಡ ಡನ್ ಆಗ್ತು. ಸೊ ಇಲ್ಲ ನೋಡ್ತಾ ಇರ್ಬೋದು ಟೋನ್ ಕನೆಕ್ಟ್ ಮಾಡಿದೆ, OKX ಕನೆಕ್ಟ್ ಮಾಡಿದೆ, ಟ್ರಸ್ಟ್ ವ್ಯಾಲೆಟ್ ಕನೆಕ್ಟ್ ಮಾಡಿದೆ. OKX ಅವಶ್ಯಕತೆ ಇಲ್ಲ, ಇತ್ತು ಅಂದರೆ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ. ಬಟ್ ಟೋನ್ ಮತ್ತು ಟ್ರಸ್ಟ್ ವ್ಯಾಲೆಟ್ ಕಂಪಲ್ಸರಿ ಪ್ರತಿಯೊಬ್ಬರು ಕನೆಕ್ಟ್ ಮಾಡ್ಕೊಳ್ಳಿ. ಈಗ 2ನೇ ಒಂದು ಪಾರ್ಟ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಫೈನಲ್ ಪಾರ್ಟ್ ಬಂತು ಅಂದರೆ ಫೈಟ್ ಮಾಡಬೇಕು. ಫೈಟ್ ಮಾಡಿಬಿಟ್ಟು 5 ಗೇಮ್ಸನ್ನು ವಿನ್ ಆಗಬೇಕು. ಕೆಳಗಡೆ ಫೈಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಬೋಟ್ಸ್ ಇರುತ್ತೆ ಅಥವಾ ನಿಮ್ಮ ಪೆಟ್ಸ್ಗಳಿರ್ತೀವಿ. ಒಂದು ಪೆಟ್ಸನ್ನು ಒಂದು 13, 12 ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ಯಾಕಂದರೆ ಫೈಟ್ ಮಾಡೋದಕ್ಕೆ ಅಷ್ಟು ನಮ್ಮ ಹತ್ರ ಪವರ್ ಇರಬೇಕಲ್ಲ. ಪವರ್ ಇಲ್ಲ ಅಂದರೆ ಏನು ಆಡ್ತೀವಿ ಅಷ್ಟು ಗೇಮ್ ಕೂಡ ಲಾಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ಒಂದು 12 ಲೆವೆಲ್ 13 ಲೆವೆಲ್ಗೆ ಅಪ್ಗ್ರೇಡನ್ನು ಮಾಡ್ಕೊಳ್ಳಿ. ಆವಾಗ ಮಾತ್ರ ನಿಮಗೆ ಸ್ಟ್ರೆಂತ್ ಸಿಗೋದು.
ನೆಕ್ಸ್ಟ್ ಏನು ಮಾಡ್ತೀರಾ, ರ್ಯಾಂಡಮ್ ಆಯ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಅಲ್ಲಿ ಗೇಮ್ಸ್ ಬರುತ್ತೆ, ಒಂದು ಗೇಮ್ಸನ್ನು ಆಡ್ತೀರಾ. ಗೇಮ್ಸ್ ಆಲ್ರೆಡಿ ಗೊತ್ತಿರುತ್ತೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಸೊ ಗೇಮನ್ನು ಆಡಿ ಫೈಟನ್ನು ಮಾಡಿ ಫೈಟ್ ಮಾಡಿಬಿಟ್ಟು ವಿನ್ ಆಗಿ ಅಲ್ಲಿ ನಿಮಗೆ ರೌಂಡ್ ಮಾರ್ಕ್ ಬರ್ತಾ ಇರುತ್ತೆ. ಆ ರೌಂಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಬೇಗ ಕ್ಲಿಕ್ ಮಾಡ್ತೀರಾ ಅದು. ಮತ್ತೆ ಒಂದು ಹೇಳಬೇಕು ಬ್ರೋ, ಇವಾಗ ನಾನು ಆಟೋ ಕ್ಲಿಕ್ಕನ್ನು ಯೂಸ್ ಮಾಡ್ಬೋದಾ ಈ ಒಂದು ಟೆಲಿಗ್ರಾಮ್ ಮೈನಿಂಗ್ ಅಪ್ಲಿಕೇಶನ್ಗೆ ಅಂದರೆ, ನಾನು ಯಾವುದೇ ಥರ ವೀಡಿಯೋ ಆಗಲಿ ಏನೇ ಆಗಲಿ ಯಾರಿಗೂ ಕೂಡ ಸಜೆಸ್ಟ್ ಮಾಡೋದಿಲ್ಲ. ಈವನ್ MemeFI ಒಂದು ಕೋಡನ್ನು ಕ್ರ್ಯಾಕ್ ಮಾಡೋದಕ್ಕೆ ಆಟೋ ಕ್ಲಿಕ್ಕನ್ನು ಯೂಸ್ ಮಾಡ್ಕೊಂಡು ಕ್ರ್ಯಾಕ್ ಮಾಡ್ತಾಯಿದ್ದೀರಾ. ಬಟ್ ಅದನ್ನು ನಾನು ಸಜೆಸ್ಟ್ ಮಾಡಿಲ್ಲ. ಏನಕ್ಕೆ ಇನ್ ಕೇಸ್ ಆಟೋ ಕ್ಲಿಕ್ಕರ್ ಯೂಸ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಅಕಸ್ಮಾತ್ ನಮ್ಮ ಒಂದು ಅಕೌಂಟನ್ನ ಸಸ್ಪೆಂಡ್ ಮಾಡ್ತು ಅಂದರೆ ನಾವು ಅಷ್ಟು ದಿನ ಯೂಸ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಇವಾಗ ಬರೋವಂಥ ಒಂದು 2 ಮಿಲಿಯನ್ 3 ಮಿಲಿಯನ್ ಟೋಕನ್ಸ್ಗೆಲ್ಲ ಅಷ್ಟು ಕೂಡ ವೇಸ್ಟ್ ಮಾಡ್ಕೊಬಾರ್ದು. ಸೊ ಅದರಿಂದ ನಾನು ಯಾರಿಗೂ ಕೂಡ ಒಬ್ರಿಗೂ ಅಷ್ಟೇ ಯಾರಿಗೂ ಕೂಡ ಆಟೋ ಕ್ಲಿಕ್ಕನ್ನು ಸಜೆಸ್ಟ್ ಮಾಡ್ತಾಯಿಲ್ಲ. ಸೊ ನಿಮಗೇನಾದ್ರು ರಿಸ್ಕ್ ತೊಗೊಂಡು ಮಾಡ್ತೀನಿ ಅಂದರೆ ಮಾಡಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಬಟ್ ನಾನಂತೂ ಯಾರಿಗೂ ಆಟೋ ಕ್ಲಿಕ್ಕನ್ನು ಸಜೆಸ್ಟ್ ಮಾಡೋದಿಲ್ಲ. ಈವನ್ ಅವನು 10 ಮಿಲಿಯನ್ ಟೋಕನ್ಸ್ ಕೊಟ್ಟರು ಅಷ್ಟೇ. ಇದು ಬಂತು ಅಂದರೆ ಓಕೆ. ಇವಾಗ ಇದ್ರ ಕಡೆ ಬರೋಣ. ಸೊ ವಿಕ್ಟ್ರಿ ಮಾಡ್ತೀರಾ, 5 ಗೇಮ್ಸನ್ನು ವಿನ್ ಆಗ್ತೀರಾ. ವಿನ್ ಆಗಿಬಿಟ್ಟು ಒಂದು 12 ಅವರ್ಸ್ ಅಥವಾ ಒಂದು 24 ಅವರ್ಸ್ ಆದಮೇಲೆ ಬಂದು ಚೆಕ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಕೂಡ ಬಂದಿರುತ್ತೆ. ಸೊ ಈ ಒಂದು ಗ್ರೀನ್ ಕಲರ್ ಟಿಕ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್. ಈ ಒಂದು ಗ್ರೀನ್ ಕಲರ್ ಟಿಕ್ ಮಾರ್ಕ್ ಬಂದಿಲ್ಲ ಅಂದರೆ ನಿಮಗೆ ಯಾವುದಾದ್ರು ಏರ್ ಡ್ರಾಪ್ ಕೂಡ ಸಿಗೋದಿಲ್ಲ. ಅಥವಾ ಏರ್ ಡ್ರಾಪ್ ಕೂಡ ಸಿಕ್ಕಿಲ್ಲ ಅಂದರೆ ಝೀರೋ ಪ್ರಾಫಿಟ್, ಏನು ಕೂಡ ಅರ್ನಿಂಗ್ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರೀನ್ ಟಿಕ್ ಮಾರ್ಕ್ನ ತಗೊಳ್ಳಿ. ಇದು ಬಂತಂದರೆ ಪಿಕ್ಸಲ್ಸ್ ಮತ್ತು ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನೇನು ಕಥೆಗಳು ಅದನ್ನು ಫ್ಯೂಚರ್ ನಾನು ಅಪ್ಡೇಟನ್ನು ಮಾಡ್ತೇನೆ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಡಬ್ಲ್ಯೂ ಕಾಯಿನ್. ಎಲ್ಲ ನೋಡ್ತಾ ಇರ್ಬೋದು, ಟೋಟಲಾಗಿ 1.9 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಕೂಕಾಯಿನ್ ಇರ್ಬೋದು, ಟ್ರಸ್ಟ್ವಾಟ್ ಇರ್ಬೋದು, ಬಿಟ್ಗೆಟ್ ಇರ್ಬೋದು, ಈ ರೀತಿ ದೊಡ್ಡ ಪ್ರಾಜೆಕ್ಟ್ಗಳು ಇವರಿಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಟೈಮ್ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಜೆಕ್ಟ್ಗೆ ಜಾಯ್ನ್ ಹಾಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಸೊ ಈಗ ಮೇಯ್ನಾಗಿ ಟಾಸ್ಕ್ ಕಡೆ ಬಂದುಬಿಡೋಣ. ಟಾಸ್ಕ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಮ್ಮೊಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಕು. ಕನೆಕ್ಟ್ ಟ್ರಸ್ಟ್ವಾಟ್ ಇದ್ರೆ ಅಂತ ಸೆಲೆಕ್ಟ್ ಮಾಡ್ಕೊತೀರಾ. ಟ್ರಸ್ಟ್ವಾಟ್ ಟೋನ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ಏನು ಮಾಡ್ತೀರಾ ಅಂದರೆ ಟ್ರಸ್ಟ್ವಾಟ್ ಓಪನ್ ಮಾಡಿ ಅಲ್ಲಿ ಕೆಳಗಡೆ ಸ್ವಲ್ಪ ಸ್ಕ್ರಾಪ್ ಮಾಡ್ಕೊಂಬಂತಂದರೆ ಕೆಳಗಡೆ ನಿಮಗೆ ಮ್ಯಾನೇಜ್ ಕ್ರಿಪ್ಟೋ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಅಲ್ಲಿ ಮೇಲ್ಗಡೆ ನಿಮಗೆ ಆಲ್ ನೆಟ್ವರ್ಕ್ ಇದೆಯಲ್ಲ, ಇಲ್ಲಿ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತಾರೆ. ಬೇರೆ ನೆಟ್ವರ್ಕೆಲ್ಲ ಶೋ ಆಗ್ತಾ ಇರುತ್ತೆ. ಮೇಲ್ಗಡೆ ಸರ್ಚ್ ಬರಲಿ ಟೋನ್ ಅಂತ ಸರ್ಚ್ ಮಾಡ್ತಾರೆ. ಟೋನ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೇನಾದ್ರು ಆಫ್ ಆಗಿತ್ತು ಅಂದರೆ ಆನನ್ನು ಮಾಡ್ಕೊಳ್ಳಿ. ಆನ್ ಮಾಡ್ಕೊಬೇಕು, ಆವಾಗ ಮಾತ್ರ ನಿಮಗೆ ಮೈನ್ ಪೇಜಿಗೆ ಬರೋದು. ಆಫ್ ಆಗಿತ್ತು ಅಂದರೆ ಮೈನ್ ಪೇಜಿಗೆ ಬರೋದಿಲ್ಲ. ಸೊ ಅದಕ್ಕಾಗಿ ಆನ್ ಮಾಡ್ಕೊತಾರೆ. ಆನ್ ಮಾಡ್ಕೊಂಡ ತಕ್ಷಣ ಒಂದು ಮೈನ್ ಪೇಜಿಗೆ ಬರುತ್ತೆ. ಅಲ್ಲೇ ಹುಡುಕಿದ ತಕ್ಷಣ ಇಲ್ಲಿ ನಿಮಗೆ ಟೋನ್ ಅಂತ ಸಿಗುತ್ತೆ. ಟೋನ್ ಆಯ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಸೆಲೆಕ್ಟ್ ಮಾಡ್ಕೊಂಡು ರಿಸೀವ್ ಅಂತ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಿಮ್ಮೊಂದು ಟೋನ್ ಅಡ್ರೆಸ್ ಸಿಗುತ್ತೆ, ಅದನ್ನು ಕಾಪಿ ಮಾಡ್ಕೊತೀರಾ, ತೊಗೊಂಡು ಪೇಸ್ಟ್ ಮಾಡ್ತೀರಾ. ಪೇಸ್ಟ್ ಮಾಡಿಬಿಟ್ಟು ಕನೆಕ್ಟ್ ವ್ಯಾಲೆಟ್ ಆಯ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ವ್ಯಾಲೆಟ್ ಸಕ್ಸಸ್ಫುಲಿ ಕನೆಕ್ಟ್ ಆಗುತ್ತೆ. ಈಗ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಯಿತು. ಉಳಿದಿರೋಂಥ ಟಾಸ್ಕ್ಗಳೈತೆ, ಲೈಕ್ ನಿಮ್ಮ ಒಂದು ಟ್ವಿಟರ್ಗೆ ಫಾಲೋ ಮಾಡೋದಿರ್ಬೋದು, ಅಥವಾ ರೀಟ್ವೀಟ್ ಮಾಡೋದಿರ್ಬೋದು, ಲೈಕ್ ಮಾಡೋದಿರ್ಬೋದು. ಈ ರೀತಿ ತುಂಬಾ ಸಿಂಪಲ್ ಆಗಿರೋಂಥ ಟಾಸ್ಕ್ಗಳೈತೆ. ಪ್ರತಿಯೊಂದು ಟಾಸ್ಕನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಅಲ್ಲೇ ಅರೌಂಡ್ ನಿಮಗೆ 20,000 40,000 20,000 ರೀತಿ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಸಿಗ್ತಾ ಅದಕ್ಕೆ ವೆರಿಫೈ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ 5 ಟಾಸ್ಕ್ ಕಂಪ್ಲೀಟ್ ಆದಮೇಲೆ ಕಂಗ್ರ್ಯಾಚುಲೇಷನ್ಸ್ ಯುವರ್ ಕ್ಯಾಂಪೈನ್ ರಿವಾರ್ಡ್ ವಿಲ್ ಬಿ ಡೆಲಿವರ್ಡ್ ಸೂನ್ ಅಂತೇಳಿ ಟೋಟಲಾಗಿ ಅರೌಂಡ್ 20 ಮಿಲಿಯನ್ ಅಥವಾ 200 ಮಿಲಿಯನ್ ಪಾಯಿಂಟ್ಸನ್ನು ಕೊಡ್ತಾ ಇದ್ದಾರೆ. ಸೊ ಯಾರೆಲ್ಲ ಪಾರ್ಟಿಸಿಪೇಷನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ನೀಟಾಗಿ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಈವನ್ ರಿವಾರ್ಡ್ ಸಿಗುತ್ತೆ ಅಂತ ಮಾಡ್ತಾ ಇರೋದಲ್ಲ, ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ತಾಯಿದ್ವಿ. ಮುಂದೆ ಫ್ಯೂಚರ್ ನಮಗೆ ಈ ಒಂದು ಟೋಕನ್ನ ವಿಡ್ರಾ ಮಾಡಬೇಕಾದ್ರೆ ಟ್ರಸ್ಟ್ ವ್ಯಾಲೆಟ್ಗೆ ಮಾಡ್ಕೊಬೇಕು. ಈ ಒಂದು ಟಾಸ್ಕನ್ನು ನೀವು ಮಾಡಿಲ್ಲ ಅಂದ್ಬಿಟ್ಟು ಗಿಮಿಕೆಲ್ಲ ಕೊಡಬಾರ್ದಲ್ವ. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಡಬ್ಲ್ಯೂ ಕಾಯಿನ್ ಯಾರೆಲ್ಲ ಯೂಸ್ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ನಿಮಗೆ ಆ್ಯಕ್ಟಿವ್ ಅಂತ ಇರುತ್ತೆ. ಇನ್ ಕೇಸ್ ನೀವೇನಾದ್ರು ಅನ್ಕ್ಲೈಮ್ ಅಂದರೆ ಕೆಲವೊಂದು ಟಾಸ್ಕನ್ನು ಮಾಡಿರ್ತೀರ ಬಟ್ ಮರ್ತುಬಿಟ್ಟಿರ್ತೀರ ಕ್ಲೈಮ್ ಮಾಡೋದನ್ನು. ಸೊ ಅದು ಕೂಡ ಬಂದು ಇಲ್ಲಿ ಕ್ಲೈಮ್ ಮಾಡ್ಕೊಬೋದು. ಇದು ಬಂತು ಅಂದರೆ ಡಬ್ಲ್ಯೂ ಕಾಯಿನ್ ಬಗ್ಗೆ ಇರುವಂಥ ಅಪ್ಡೇಟ್. ಇದು ಕೂಡ ಅಷ್ಟೇ, ಲಿಸ್ಟಿಂಗ್ ಇರ್ಬೋದು, ಯಾವಾಗಲೂ ಎಷ್ಟು ವಿಡ್ರಾ ಮಾಡೋದಿರ್ಬೋದು, ನೀಟಾಗಿ ನಾನು ಫ್ಯೂಚರ್ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಯಾವ ಥರ ಇನ್ಫಾರ್ಮೇಷನ್ ಕೂಡ ಇಲ್ಲ. ಆ್ಯಂಡ್ ಫೈನಲ್ ಅಪ್ಡೇಟ್ ಬಂತು ಅಂದರೆ ರೆವಾಕ್ಸ್ ನಾವು ಮಾಡ್ತಾರೋ ಏನದು ಬೈನಾನ್ಸ್ ವ್ಯಾಲೆಟಲ್ಲಿ ಮಾಡ್ತಾರೋಂಥ ಒಂದು ಏರ್ ಡ್ರಾಪ್ ಇದು. ಈ ಒಂದು ಏರ್ ಡ್ರಾಪಲ್ಲಿ 2 ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ ಫಸ್ಟ್ ಒನ್, ಸೊ ನಮಗೆ ಏನು ಟೋಕನ್ಸನ್ನು ಕೊಟ್ಟಿದ್ರು 200 ಮಿಲಿಯನ್ ಪಾಯಿಂಟ್ಸನ್ನು ಕೊಡ್ತೀವಿ ಅಂತ ಹೇಳಿದ್ರು. ಸೊ 100 ಮಿಲಿಯನ್ ಪಾಯಿಂಟ್ಸನ್ನು ಕೊಡ್ತೀವಿ ಅಂತ ಹೇಳಿದರು. ಅದು ಡಬಲ್ ಮಾಡಿದರೆ 200. ಇಲ್ಲ ನೋಡ್ತಾ ಇರ್ಬೋದು, ಈವನ್ ರಿಫ್ರೆಶರ್ ಅಫಿಷಿಯಲ್ಗೆ ಅನೌನ್ಸ್ ಮಾಡಿದ್ದಾರೆ. ಸೊ 5% ಸಪ್ಲೈ ಇದ್ದಿದ್ದು ಇವಾಗ 10% ಸಪ್ಲೈ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು ಟಾಸ್ಕನ್ನು ಮಾಡಿರ್ತೀವಿ 5% ಸಪ್ಲೈ ಅಂತ ಹೇಳಿರ್ತಾರೆ, ಒಂದು $50 ಪ್ರಾಫಿಟ್ ಆಗಿರುತ್ತೆ ಅಂದ್ಕೊಳ್ಳಿ. ಇವಾಗ ಡಬಲ್ ಮಾಡಿದರೆ 50 ಆಗೋ ಜಾಗದಲ್ಲಿ $100 ಸಿಗುತ್ತೆ. ಈ ರೀತಿ ಇದು ಬಂತು ಅಂದರೆ ಗುಡ್ ನ್ಯೂಸ್. ಅದರ ಜೊತೆಗೆ ಏರ್ ಡ್ರಾಪ್ ಟೈಮಿಂಗ್ ಏನಾಯಿತು ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾನು ವೀಡಿಯೋ ಮಾಡಬೇಕಾದ್ರೆ ಅನೌನ್ಸ್ ಮಾಡಿದೆ, ಲೈಕ್ ಜುಲೈ 6 ಅಥವಾ ಜುಲೈ 7ಕ್ಕೆ ಎಂಡ್ ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲೇ ನೋಡ್ತಾ ಇರ್ಬೋದು ಜುಲೈ 18ರವರೆಗೂ ಕೂಡ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಸೊ ಹೊಸ ಯೂಸರ್ಸಿನ ಯಾರಿದ್ದಾರೆ ಇವಾಗ ಕೂಡ ಟೈಮ್ ಇದೆ, ಇವಾಗ ಕೂಡ ಜಾಯ್ನ್ ಆಗ್ಬೋದು. 3 ಲೂಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಡೀಟೇಲಾಗಿ ವೀಡಿಯೋ ಎಲ್ಲ ಮಾಡಿರ್ತೀನಿ. ಸೊ ವೀಡಿಯೋ ಲಿಂಕೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಿಕೊಂಡು 3 ಲೂಟನ್ನು ಯೂಸ್ ಮಾಡ್ಕೊಳ್ಳಿ. ಇದು ಬಂತು ಅಂದರೆ ರೆವಾಕ್ಸಲ್ಲಿರುವಂಥ ಗುಡ್ ನ್ಯೂಸು. ಸೊ ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ, ಏನು ಅಪ್ಡೇಟು, ಇವೆಂಟ್ ಎಂಡ್ ಆಗುತ್ತೆ. ಇವೆಂಟ್ ಎಂಡ್ ಆದಮೇಲೆ ಸ್ವಲ್ಪ ದಿನ ಆದಮೇಲೆ ಈ ಒಂದು ಟೋಕನ್ ಲಿಸ್ಟಿಂಗ್ ಮಾಡ್ತಾರೆ.
ಅದಾದಮೇಲೆ ಇವಾಗ ನಾವು ಒಂದು ಲೂಟ್ ಜಾಯ್ನ್ ಆಗಿದ್ವಲ್ಲ, ಎಷ್ಟು $40 $24 ಸಿಕ್ಕಿತ್ತು. ಅದೇ ರೀತಿ ಇದರಲ್ಲೂ ಅಷ್ಟೇ ಸೆಲ್ ಮಾಡಿಬಿಟ್ಟು ವಿಡ್ರಾ ಮಾಡೋದು. ಸೊ ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಸದ್ಯಕ್ಕೆ ಇವೆಂಟ್ ಏನು ಮಾಡ್ತೀರಾ, ಚೆಕ್-ಇನ್ ಏನು ಮಾಡ್ತೀರಾ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಮಿಸ್ ಅಂತ ಮಾಡ್ಕೊಬೇಡಿ. ಇವಾಗ ಸದ್ಯಕ್ಕೆ ನಾನು 570 ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೆ. ಒಂದಿನ ಮಿಸ್ ಮಾಡ್ಕೊಂಬಿಟ್ಟೆ, ಬಟ್ ನೀವು ಯಾರು ಕೂಡ ಮಿಸ್ ಮಾಡ್ಕೊಂಬಿಟ್ಟೆ. ಪ್ರತಿದಿನ ಕೂಡ ಚೆಕ್-ಇನ್ ಮಾಡಿ. ಫಸ್ಟ್ ಡೇಗೆ 10, ಸೆಕೆಂಡ್ ಡೇಗೆ 10, ಥರ್ಡ್ ಡೇಗೆ 20. ಇದೇ ರೀತಿ ನಿಮಗೆ 7 ಡೇಗೆ 60 ಪಾಯಿಂಟ್ಸ್ ಸಿಗುತ್ತೆ. ಸೊ ಕಾನ್ಸಿಕ್ಯೂಟಿವ್ ಚೆಕ್-ಇನ್ ಮಾಡ್ತು ಅಂದರೆ ಒಳ್ಳೆ ರಿವಾರ್ಡ್ ಸಿಗುತ್ತೆ. ಸೊ ಯಾರು ಕೂಡ ಮಿಸ್ ಅಂತೂ ಮಾಡ್ಕೊಂಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಟ್ರಸ್ಟೆಡ್ ಆಗಿರೋಂಥ ಒಂದು ಪ್ರಾಜೆಕ್ಟ್ ಇದು. ಸೊ ಈ 3 ಅಪ್ಡೇಟು ತುಂಬಾ ಇಂಪಾರ್ಟೆಂಟು. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಈ 3 ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ, ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ಒಂದು ಅಪ್ಡೇಟನ್ನು ನೋಡಿಕೊಂಡು ಈ ಒಂದು ಅಪ್ಡೇಟನ್ನು ಮಾಡಿಕೊಳ್ಳಿ. ಮತ್ತು ಈ ಒಂದು ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಸೆಟ್ ಮಾಡ್ಕೊಳ್ಳಿ. ಯಾವ ಥರ ವೀಡಿಯೋಸು ನೋಟಿಫೈ ಆಗಬೇಕಂದ್ರೆ ಪಟ್ಟಂದ್ರೆ ನಿಮಗೆ ನೋಟಿಫೈ ಆಗುತ್ತೆ. ಹಾಗೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಟೆಕ್ಗಜ್ ಅಂದ್ಬಿಟ್ಟು. ಯೂಟ್ಯೂಬ್ ಚಾನಲ್ ಇದೆ, ಟೆಕ್ಗಜ್ ಅಂದ್ಬಿಟ್ಟು. ಎರಡೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಬೇಡಿ. ಥ್ಯಾಂಕ್ ಯು.